ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬ ಲೇಟಾಗಿ ನಾನು ವಿಶಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಯಾಕಂದರೆ ನಾನು ಒಂದು ಸ್ವಲ್ಪ ಟೂರು ಮತ್ತು ಮಕ್ಕಳದು ಸ್ಕೂಲು ಅದರಲ್ಲೆಲ್ಲ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಎಡಿಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನಿಧಾನ ಆಗಿದೆ. ಸಾರಿ ಫಾರ್ ದ ಲೇಟ್. ಓಕೆ, ಯಾವಾಗಲೂ ನಾವು ದೇವಸ್ಥಾನ ಆ ಥರ ಎಲ್ಲದೂ ಅರ್ಜೆಂಟಾಗಿ ಹೋದಾಗ ಒಂದು ವಾರ ಹಾಗೆ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ನಾನು ಬಂದಾದಮೇಲೆ ಮಾರನೇ ದಿನವೇ ದೀಪಾವಳಿ ಇರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರನೇ ವರ್ಷ ದೀಪಾವಳಿ ಚೆನ್ನಾಗಾಗಲಿ. ಆಮೇಲೆ ಈ ಸರಿ ವರಮಹಾಲಕ್ಷ್ಮಿಗೆ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಹೂವಿನ ಡೆಕೋರೇಷನ್ಸ್ ಎಲ್ಲ ಸಿಂಪಲ್ಲಾಗೇ ಮಾಡಿದ್ದೀವಿ. ಗ್ರ್ಯಾಂಡಾಗಿ ಮಾಡೋಕ್ಕೆ ಒಂದು ಸ್ವಲ್ಪ ಊರಿಗೆಲ್ಲ ಹೋಗಿರೋದ್ರಿಂದ ಆಗಿಲ್ಲ. ಆಮೇಲೆ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಅಂತಂದು ಹೇಳಿಬಿಟ್ಟು ನಾನು ಈ ಸರಿ ಪೂರಿ ಜಗನ್ನಾಥ್ಲಿದ್ದ ಒಂದು ಲೋಟಸಿಂದು ಒಂದು ಫ್ಲವರ್ ತೊಗೊಂಬಂದಿದ್ದೆ. ಅದನ್ನು ಎಲ್ಲರಿಗೂ ಉಡಿ ತುಂಬಿಬಿಟ್ಟು ನಾನು ಎಲ್ಲರಿಗೂ ಹಂಚಿದ್ದೀನಿ. ಇದೇ ಥರ ನನ್ನ ಬ್ಲಾಗ್ನ ಫುಲ್ ಕಂಟಿನ್ಯೂ ಆಗಿ ನೋಡಿ ಹೊಸ ವಿಚಾರಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ಕಮಲಧಾರ ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.